ಹ್ಮ್ ಅಡಿಗೆ ಗ್ಯಾಸ್ ಮೇಲೆ ಮಾಡಕತ್ತೀಯ? ಮಾಡ್ತೀನಿ ತಡಿ, ಅತ್ತಿಗೆ ಹೆಚ್ಚು ಕೊಡ್ತೇನೆ ನಾನು. ಒಲಿ ಮೇಲೆ ಮಾಡಂತ ಹೇಳಿದ್ರೆ ಗ್ಯಾಸ್ ಮೇಲೆ ಮಾಡ್ತಾಳ. ನನ್ನ ಗಂಡ ದುಡ್ದು ಪಗಾರ ತಂದು ಸುರಿತಾನೆ. ಏನು ಅಕ್ಕಿ ಗಂಡು ಹೊಲ್ದಾಗ ಈಡೆಗೆ ದುಡಿತಾನ, ಜಗ್ಗೆಷ್ಟು ರೊಕ್ಕ ಬರ್ತಾವ. ಹಂಗೆ ಗ್ಯಾಸ್ ತಿಂಗಳಗಟ್ಟಲೆ ಖಾಲಿ ಮಾಡ್ತಾಳ. ಎಲ್ಲಿಂದ ತರ್ಬೇಕು ಗ್ಯಾಸ್? ಒಲಿ ಮೇಲೆ ಮಾಡೋದ್ಬಿಟ್ಟು ಗ್ಯಾಸ್ ಮೇಲೆ ಮಾಡ್ತಾಳೆ. ಮಾಡ್ತೀನಿ ತಡಿ, ಅತ್ತಿಗೆ ಹೆಚ್ಚು ಕೊಡ್ತೀನಿ ತಡಿ, ನೀನು ಮಾಡ್ತೀನಿ ತಡಿ. ಇನ್ನು ಅತ್ತೀರ ಅತ್ತೀರ ರೀ ಅತ್ತೀರ, ಇಲ್ಲಿ ಬರೀಲಿ. ಯಾಕೋ ಮೀನಾ, ಯಾಕ ಏನಾತ? ಅತ್ತೀರ ಅಲ್ಲಿ ನೋಡ್ ಬರ್ರಿ, ಅಕ್ಕಿನ ನೋಡ್ರಲ್ಲಿ ನಿಮ್ ಹಿರೇ ಸೊಸಿನ ಅಲ್ಲಿ ಎಷ್ಟಿದ್ದ ನೋಡ್ರಿ. ಅಲ್ಲಿ ಒಲಿಮೆ ಮಾಡಾದ್ಬಿಟ್ಟು ಗ್ಯಾಸ್ ಮೇಲೆ ಮಾಡ್ತಾ ಅಲ್ರಿ. ಅತ್ತೀರ ಗ್ಯಾಸ್ ಮೇಲೆ ಮಾಡಿದ್ರೆ ತಿಂಗಳು ಆಗಂಗಿಲ್ರಿ, ಅಷ್ಟು ಗ್ಯಾಸ್ ಖರ್ಚಾತಂದ್ರೆ ಬರಬ್ಬರಿ 1000 ರೂಪಾಯಿ ರೀ. ಎಲ್ಲಿಂದ ತರ್ಬೇಕ್ರಿ ತಿಂಗಳ 1000 ರೂಪಾಯಿ? ಅಲ್ಲ ತಿಂಗಳು ಆಗಿರಂಗಿಲ್ಲ, ತಿಂಗಳಕ್ಕಿಂತ ಮುಂಚೆ 1000 ರೂಪಾಯಿ. ಹಿಂಗಾದ್ರೆ ಎಷ್ಟಂತ ಬರೀ ಗ್ಯಾಸ್ ಏರ್ ಮಾಡಿದ್ರೆ ಮುಂದೆ ಹೆಂಗ್ರಿ ಸಂತಿ ಸಾಮಾನು ಮನಿ ಖರ್ಚು ಎಷ್ಟಂತ ನನ್ ಗಂಡ ದುಡಿಬೇಕ್ರಿ? ಅಲ್ಲ ಒಲಿ ಮೇಲೆ ಮಾಡಕ್ಕೆ ಏನ್ ಬ್ಯಾಡೇನ್ರಿ? ಹೊಲ್ದಾಗಿಂತ ಕಟ್ಟಿಗೆ ತಗೊಂಡ್ಬರ್ಬೇಕು, ಬ್ಯಾಂಕು ಕೆಲ್ಸಕ್ಕೆ ಹೋಗಿರ್ತಾವ. ಹೊಲಕ್ಕೆ ಒಂದ್ ಹೊರಿ ಹೊತ್ಕೊಂಡ್ಬಂದು ಆಗಂಗಿಲ್ಲನ್ರಿ ಬರ ಮುಂದೆ. ಹಂಗ ಕೊರೆ ಕೈಲಿ ಬೀಸ್ಕೊಂತ ಬಂದಾಳ. ಈಗ ಒಲಿ ಮೇಲೆ ಮಾಡಾದ್ಬಿಟ್ಟು ಗ್ಯಾಸ್ ಮೇಲೆ ಮಾಡಕತ್ತ ನೋಡ್ರಿ ಅತ್ತೀರ. ಹಿಂಗಾದ್ರೆ ನಾನು ನಮ್ ಗಂಡಿಗೆ ಹೇಳ್ಬಿಡ್ತೇನ್ರಿ. ಅಲ್ರಿ ಹೊಲ್ದಂದು ಏನೋ ಇನ್ಕಮ್ ಏನು ವರ್ಷಕ್ಕೊಂಡ್ ಬರುತ್ತೆ, ಅದು ಏಟ್ ಬರತ್ರಿ? ಅವ್ರಲಿಂದ ಏನೈತ್ರಿ ಲಾಭ? ಎಲ್ಲ ನನ್ ಗಂಡನಿಂದನ ಮನಿ ನಡೆಯತೈತ್ರಿ. ನೀವು ಒಂಚೂರು ಹಿಂಗ್ ಮಾಡಿದ್ರೆ ಹೆಂಗ್ರಿ? ನೀವು ಒಂಚೂರು ಅವರಿಗೆ ಸ್ವಲ್ಪ ಹೇಳ್ಬೇಕ್ರಿ ಬುದ್ಧಿನ. ಮನಿ ಉಳಿಯಂಗಿಲ್ ತಗೋರಿ. ಹಿಂಗಾತಂದ್ರ ಎಲ್ಲ ಬರೇ ಖರ್ಚಿಂದ ಆರ್ಯಾತ, ಲಾಭದ ಏನಿಲ್ಲ ಇಲ್ಲಿ ಮನ್ಯಾಗ. ಸಕ್ಕರೆ ಡಬ್ಬಿ ಎಲ್ಲ ಇಟ್ಟಿದ್ದಲ್ಲ, ಎಲ್ಲಿ ಹೋತು? ಸಕ್ಕರೆ ಚಾಪುಡಿ ಡಬ್ಬಿ ಹಾಳಾದಕ್ಕೆ ಎಲ್ಲರ ಇಟ್ಟು ಎಲ್ಲರ ಹುಡುಕಕ್ಕೆ ನಿಂತ್ಬಿಡ್ತೀನಿ. ಈಗ ನೋಡ್ರಿ ಅಕ್ಕಿ ಮೀನ ಆಗಲ್ಲನ್ನ ಚಾ ಮಾಡ್ಕೊಡು. ಆಕಿ ಗಂಡು ಬಂದಾನ, ಎಷ್ಟೊತ್ತಾತಂತ ಬೇಕತ್ತಿದ್ಲು. ಏನ್ ಮಾಡ್ಲವ ಯವ್ವ ದೇವ್ರೆ? ಸಿಕ್ತು. ಸಿಕ್ತು. ಹೌದಾ, ಗ್ಯಾಸ್ ಮಾಡಕತ್ತಾಳ? ಒಲಿ ಮೇಲೆ ಮಾಡುವಳ? ಈ ಹಡ್ಬಿಟ್ಟಿನ ಏನ್ ಮಾಡ್ಬೇಕಾದಿತ್ತು? ಮಾಡ್ತೀನಿ ತರೇಕಿನ. ಮೀನಾ ನೀ ಏನ್ ಬೇಸರ ಮಾಡ್ಕೋಬೇಡ. ಈ ನನಗೆ ಹೇಳಿಲ್ಲ, ನಾನ್ ನೋಡಕಿನ ಹೆಂಗ್ ಮಾಡ್ತೀನಿ ನೋಡು. ನೀವು ಕುಂದ್ರು ಚಾ ಮಾಡ್ಕೊಂಡ್ ಬರ್ತಾಳ. ನೀನು ನಿನ್ ಗಂಡ ಹುಡುಗರೆಲ್ಲ ಕುಂದ್ರವ್ರವ. ಹುಡುಗರು ಒಟ್ಟು ಮಕ್ಕ ಪಕ್ಕ ತೊಳಸು, ಏನಾರ ನಾಷ್ಟ ಚಾ ತಗೊಂಡ್ಬರ್ತಾಳ. ಎಚ್ಚರ ಇವ್ರು ಅವಾಗ ಕೇಳಿದ್ರಿ, ಬಾಳ ನನಗೆ ಟೈರ್ಡ್ ಆಗೈತೆ, ಸ್ವಲ್ಪ ಬಿಸಿ ಬಿಸಿ ಚಾ ಏನಾರ ಮಾಡ್ಕೊಂಬ ಅಂತಂದು. ಆದ್ರೆ ಇದ್ದಿದ್ದಿಲ್ಲ ಅಕ್ಕ. ಮತ್ತ ಅದಕ್ಕೆ ಸ್ವಲ್ಪ ಜಲ್ದಿ ಮಾಡ್ಕೊಂಬ ಅಂತ ಹೇಳ್ಬೇಕಂದ್ರೆ ನೋಡ್ರಿ ಗ್ಯಾಸ್ ಮೇಲೆ ಮಾಡಾಕತ್ತಾಳ. ಅದಕ್ಕೆ ನೋಡಿ ಸುಮ್ಮನೆ ನಾನೇನಾರ ಹೇಳಿದ್ರೆ ಸುಮ್ಮನೆ ನನ್ನ ಮೇಲೆ ಸಿಟ್ಟಾಗ್ತಾಳ್ರಿ. ಅದಕ್ಕೆ ನಿಮ್ಗೆ ಹೇಳೋಣ ಅಂತಂದು ಬಂದ್ ನೋಡ್ರಿ. ಮೂಳಿ ಹಳೆ ಮೂಳಿ ಸಿಟ್ಟದಕ್ಕೆ ಹಾಕಿದೀನಿ ಅಂತ ಹಾಕಿದ್ದು. ಆಕಿನಾರ ತಂದಿಟ್ಟ ಅಂತಾನೆ ತವ್ರ ಮನೆಗಿಂದ ಈಡಾಗಿ. ಆಕಿ ಸಿಟ್ಟು ಗಿಟ್ಟು ಎಲ್ಲ ಅಲ್ಲ ತವ್ರ ಮನೆ ಕಟ್ಟಿಟ್ಬಾ ಅಂತ ಹೇಳ್ತೀನಿ. ಆಕಿನ ಏನಾರ ಒಂದ ಸಿಟ್ಟು ಮಾಡ್ಕೊಳಕಿನ ಮತ್ತಾಗ ಕೈ ಮುರಿದು ಮೂಲೆಗೆ ಇಟ್ಬಿಡ್ತೀನಿ ಆಕಿನ. ನೀ ಸುಮ್ಮನೆ ಹೋಗುವ. ನೀನು ನಿನಗೇನು ಚಾ ಮಂಡಳ ಎಲ್ಲ ಮಾಡ್ಕೊಂಬರ್ತಾ. ಸುಮ್ಮನಿರು, ನೀವು ಹೋಗಿ ಕುಂದ್ರು. ನಿನ್ ಗಂಡಿಗೆ ಏನ್ ಬೇಕು ಬೇಡ ನೋಡುವ. ಲೇ ಮೂಳಿ ಹಳೆ ಮೂಳಿ, ಲೇ ಪ್ರೇಮಿ ಹಡ್ಬಿಟ್ಟಿ, ಎಷ್ಟರ ತೇರಿಗಿದ್ದಿಲ್ಲ ನೀನು? ಏನ ನನಗೇನ ಮತ್ತೆ ಇಲ್ಲೋಡ ಮತ್ತೆ ನೀನು ಉಡೆ ಇದಕ್ಕೆ ಮೂಲೆ ಕಟ್ಟಿಗಿಟ್ಟಿಲ್ಲ. ಅವಾಗ ಕಟ್ಟಿ ತಗೊಂಡು ಎತ್ತಿ ಇರ್ತೀನಿ ನನಗೆ. ಯಾಕ್ರಿ ಎತ್ತೀರ? ಏನ್ ಮಾಡಿದ್ರಿ ನಾನು? ಅಲ್ಲ ಮೀನಾ ಚಾ ಮಾಡ್ಕೊಂಬ ಅಂದ್ಲು. ಚಾ ಮತ್ತೆ ಮಂಡಳ ಅಂತ ಹೇಳಿದ್ಲಲ್ರಿ, ಮಂಡಳ ಚಾ ಮತ್ತೆ ನಿಮಗ ಅದೆಲ್ಲ ಮಾಡಕಂತ ಅವಸರ ಮಾಡಿ ಮಾಡಕತ್ತಿದ್ರಿ. ಈಗ ತಂದ ಬಿಟ್ರಿ ಎತ್ತೀರ. ಅಯ್ಯೋ ಚಾ ಕುದಿಯಕಿತ್ತೀನ್ರಿ, ಅಲೆ ಮಂಡಳನ ಮಾಡಿಟ್ಟಿನ್ರಿ. ಈಗ ಹಾಕೊಂಡು ಸೂಸ್ಕೊಂಡ್ ಬರೋದು ಅಷ್ಟೇ ರೀ, ಆಗೇ ಬಿಟ್ಟೈತ್ರಿ ಎತ್ತೀರ. ನಿನ್ನ ಮಂಡಳ ಮನೆ ದಾಳಿ ಹೊಡ್ಕೊಂಡು ಹೋಗ್ಲಿ. ಅಲ್ಲೇ ಒಲಿ ಮೇಲೆ ಮಾಡಕ್ಕೆ ಏನ್ ದಾಡ ನಿನಗ? ಗ್ಯಾಸ್ ಏನ್ ತಂದು ಇಟ್ಟು ನಿಮ್ಮ ಅಪ್ಪನ ಮನೆಗೆ ಏನಾರ ಗಂಟೆ ಏನ್ ನಿಮ್ಮ ಅಪ್ಪ ಕಳಿಸ್ತಾನ ಗ್ಯಾಸಿನ ರೊಕ್ಕನ? ಆಡ್ಬಿಟ್ಟಿ ಊರ್ ಹಿಡ್ಬಿಟ್ಟಿ. ನಿನಗೆ ಏನಾರ ಅರಿವು ಐತೆ ನಿನಗೆ? ಯಾರು ಕೇಳಿ ಗ್ಯಾಸ್ ಮೇಲೆ ಮಾಡಿದ್ಲೆ ನೀನು? ಗ್ಯಾಸ್ ಅತಿ ಹೆಚ್ಚು ಬಳಸಬೇಡ ಅಂತ ಹೇಳಿಲ್ಲ. ಯಾರ ಮಂದಿ ಬಂದಾಗ ಗಡ್ಡಗನ್ ಚಾ ಮಾಡ್ಕೊಡಕ್ಕೆ ಅದು ಕಷ್ಟ ಅಂತ ಹೇಳಿ ನಾನು ಒಲಿ ಮೇಲೆ ಮಾಡಕ್ಕೆ ದಾಡೇನ? ಯಾಕೆ ಸೌದು ಬಿಡ್ತೀಯೇನ? ಏನ್ ಅಪ್ಪನ ಮನೆಗೆ ಹಿಂಗ ಗ್ಯಾಸ್ನಾಗ ಮಾಡ್ಕೊಂಬಂದು ಏನ? ಅಪ್ಪನ ಮನೆಗೆ ಏನ್ ಗ್ಯಾಸು ಇಷ್ಟೆಲ್ಲ ಸವಲತ್ತು ಇತ್ತ ನಿನಗ? ಏನಿಲ್ಲದ ಗತಿ ಇಲ್ಲದ ಮನೆಗಿಂತ ಬಂದು ಇಷ್ಟೆಲ್ಲ ಕಂಡಿಯಲ್ಲ ಸೊಕ್ಕ ದಿಮಾಕ ನಿನಗ? ಒಲಿ ಮೇಲೆ ಮಾಡಕ್ಕೇನ? ಒಲೆ ಬೆಟ್ ಮಲಗಿಸಿ ಇಲ್ಲಿ ಗ್ಯಾಸ್ ಮೇಲೆ ಮಾಡಕತ್ತ. ಗ್ಯಾಸ್ ಮೇಲೆ ಏನಿಲ್ಲ, ಗ್ಯಾಸ್ ಮೇಲೆ ಮಾಡ್ಬೇಡ ಅಂತ ಹೇಳಿ. ರೊಕ್ಕ ಏನು ತಂತಂದು ಎಲ್ಲಿಂದ ತರ್ಬೇಕು? ಬರೀ ಗ್ಯಾಸಿ ಬಿಡ್ಬೇಕಾ? ಹೆಂಗ ಹೇಳ? ತಪ್ಪಾತ್ರಿ ಅತ್ತೆ, ಅದು ಇವತ್ತು ಹೊಲದಾಗ ಬಹಳ ಹೊರವಿತ್ರಿ, ಮಾಡಕ ಹೊತ್ತಾತ್ರಿ. ಅದನ್ನೆಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತಿಗೆ ಹೊತ್ತಾಗಿತ್ರಿ. ಅವರು ಈ ಮೈದ್ನ ಮಂಜು ಒಂಚೂರು ಬಹಳ ಅವಸರ ಮಾಡತ್ತಿದ್ನಲ್ರಿ. ಈಕೆ ಮೀನಾ ಭಯಕತ್ಲ್ರಿ. ಇಷ್ಟೊತ್ತಾತಿ ಇವ್ರು ಬಹಳ ಅವಸರ ಮಾಡತ್ತಾರ, ಅವ್ರಿಗೆ ಹೊಸ ಆಗೈತೆ ಅಂತ ಮಂಡ ಮಾಡ್ಕೊಡು ಚಾ ಮಾಡ್ಕೊಡು ಅಂತ ನಲ್ರಿ. ಮತ್ತೆ ಅವಸರಕ್ಕಿನ ಒಲಿ ಹಚ್ಚೋದು ಅದೆಲ್ಲ ಗೊತ್ತಾಗತ್ತಲ್ರಿ. ಅದಕ್ಕೆ ಅವ್ರ ಪೂರ್ತಿಗೆ ಅಷ್ಟು ಬಡ ಬಡಿಗೆ ಮಂಡಳ ಚಾ ಮಾಡಿ ಅಡಿಗೆ ಅಲ್ಲೇ ಮಾಡ್ತಿದ್ರಿ ಅತ್ತೀರ. ನಾನೇನು ಅಡಿಗೆ ಗ್ಯಾಸ್ ಮೇಲೆ ಮಾಡಲ್ರಿ. ಈ ಮಂಡಳ ಆದಷ್ಟ್ರಿ ಸುಮ್ಮನೆ ಒಂಚೂರು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಖಾರ ಕಲ್ಸಿನ್ರಿ, ಮತ್ತು ಚಾ ಒಂದ ಮಾಡೀನ್ರಿ. ಅಷ್ಟೇ ರೀ, ನಾ ಮಾಡಿರೋದೇನು ಭಾಳ ಮಾಡಿಲ್ರಿ ಅತ್ತೀರ. ಇವು ಅಡಿಗೆ ಅನ್ನಕ್ಕೆ ಬೇಳೆಗೆ ಎಲ್ಲ ಒಲಿ ಮೇಲೆ ಅಲ್ರಿ ಮಾಡ್ತೀನಿ ಅತ್ತೀರ. ಹೊತ್ತಾಗಿತ್ತಂತ ಮಾಡಿದ್ರಿ ಅತ್ತೀರ. ತಪ್ಪತ್ರಿ ಅತ್ತೀರ. ಮತ್ತೆ ನೀನಲ್ಲೆಲ್ಲ ಹೊರ ಮುಗಿಸ್ಕೊಂಡ್ ಬಂದು ಇಲ್ಲೆಲ್ಲ ಮಾಡಿ ಯಾವಾಗ ಬಡಿಬೇಕು? ಯಾವಾಗ ಪಾಪ ಆಫೀಸ್ನಾಗ ಕುಂತ್ಕೊಂಡು ನನ್ನ ಮಗ ದಳ್ಕೊಂಡ್ ಬಂದಿರ್ತೈತಿ. ಏನ್ ನೀವೇನ ಹೊಲ್ದಾಗ ಇಬ್ರು ಗಂಟೆ ಐತಿ ಕಡು ಕಟ್ಟಿ ಹಾಕಿರ್ತೀರಿ, ಏನು ಕುಚ್ಚು ಮಾತಾಡ್ಕೊಂಡು ಕುಂತಿರ್ತೀರಿ. ಯಾರು ಬರ್ತಾರ ನೋಡಾಕ? ನೀವು ಹೇಳಿದ್ದೆ ಕರೆವು, ನಾವು ನಂಬಿದ್ದೆ ಕರೆವು. ಏನಂಗ ಹೊಲ್ದಾಗಂತ ಇನ್ಕಮು ಜಗ್ಗೆಷ್ಟು ಹೊಲ್ದಾಗ ತಂತ ರಾಶಿ ಹೊಡ್ತೀರಿ. ಹಂಗ ಗಣೆ ಐತಿ ದೊಡ್ಡ ಬೆವರಿಸಿ ಹೊಲದಂತ್ರ ಏನಂತಂದು ಇದು ಮಾಡಿ ಕಟ್ಟಿರ್ ನೋಡು. ಅಂತಸ್ನಾಗ ಇಬ್ರು ಗಂಟೆ ಐತಿ. ಹೊಲ್ದಾಗ ಬರೋದು ಅಷ್ಟೇ, ವರ್ಷ ಪೂರ್ತಿ ದುಡಿದ್ರು ಏನ್ ಮನೆಗೆ ಒಂದು ಹೊಟ್ಟೆ ಹಾಕಲ್ಲ, ಒಂದು ಬಟ್ಟಿಗೆ ಹಂಗಲ್ಲ. ಅದರಿಂದ ಏನ್ ದೊಡ್ಡ ದಿಮಾಕ್ ಮಾಡಿ ಹೊಲ್ದಾಗ ದುಡಿದೀನಿ ಅಂತ ತೋರಿಸ್ತೀರಿ. ಎಲ್ಲ ನಡೆದು ನನ್ನ ಸಣ್ಣ ಮಗಲಿಂದನ ಆಫೀಸ್ನಾಗ ಕಂಟಿ ರೊಕ್ಕ ದುಡ್ಕೊಂಡ್ ಬರ್ತಾನೆ. ನನ್ನ ಸೊಸಿ ಈಡೈ ತವ್ರ ಮನೆಗಿಂತ ತಂದದಕ್ಕೆ ಮನಿ ಬಾಳೆವು ಬಚ್ಚೆ ಹೋಗಕತ್ತೈತಿ. ಏನ್ ನಿಮ್ಲಿಂದ ಏನಿಲ್ಲ, ನೆಟ್ಟು ಕುಳು ಮಾಡಿ ಹಾಕದಾರ ಮಾಡು. ನೀ ಮನೆಗೆ ಅದನ್ನ ಮಾಡು. ಆಟ ಹೊಲ್ದಾಗ ಹೊಲನಾರ ಸ್ವಚ್ಛ ಇರ್ತಾವು. ಅದ್ರಾಗಿದ್ರೆ ಏನ್ ಬೆಳಿ ಬರ್ತಾವೋ ಏನಿಲ್ಲ ಗೊತ್ತಿಲ್ಲ. ಹೊಲನಾರ ಸ್ವಚ್ಛ ಇರ್ತಾವ ಅನ್ನೋದು ಕಷ್ಟ ಅದನ್ನ ಕಳ್ಸೋದು. ನಿಮ್ಮಿಬ್ಬರಿಂದ ಏನೇನು ಲಾಭ ಇಲ್ಲ. ಬರ ಮುಂದೆ ಕಟ್ಟಿಗೆ ಹಿಡ್ಕೊಂಡ್ಬರ್ಕಿನ್ ದಾಡಿ ನಿನಗ. ಅಲ್ಲೇ ಹೊಲ್ದಾಗ ಬಿದ್ದಿರ್ತೀವಿಲ್ಲ, ಅಲ್ಲೆಲ್ಲ ಒಣ ಉಪಣವೆಲ್ಲ ಕಟ್ಕೊಂಡು ಹೊರಿ ಮಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ಕಿನ್ ಗಂಟು ಹೊತ್ತ ನಿನಗೇನ? ಆತಂತ ಎತ್ತು ಹಿಡ್ಕೊಂಡ್ ಬರ್ತಿರ್ತಾನೆ ಬಿಡು. ನಿನಗೇನಾಗ ಎತ್ತಾಡಿ ಕೈ ಬೀಸ್ಕೊಂತ ಮುತ್ತಿ ತಲೆ ಮೇಲೆ ಹೊತ್ಕೊಂಡು ತಿಂದು ಕೈ ಬೀಸ್ಕೊಂತ ಬರ್ತಿದ್ದಿ. ನಾಳೆಯಿಂದ ಕಟ್ಟಿಗೆ ತಗೊಂಬ ನೀನ ಮನೆ ನೋಡ್ರೆ
ಅದಕ್ಕೆ ಕಟ್ಟಿಗೆ ತರಲಿಲ್ರಿ. ನಿನ್ನೆ ಎಲ್ಲ ತಂದಿದ್ರಿ ಅದಾವ್ರಿ. ಒಣಗಿದ್ವ ಅಲ್ಲಿ ಗಿಡದಾಗಿನ ಒಣಗಿ ಟೊಂಗಿ ಪಂಗಿ ಎಲ್ಲ ಮುರ್ಕೊಂಡ್ ಬಂದಿನ್ರಿ. ಅದಾವ್ರಿ ಒಣಗಿದ್ವ ಅದಾವು. ಈಗ ಹಚ್ತೇನ್ರಿ. ಅಡಿಗೆ ಮಾಡ್ತೇನ್ರಿ ಅತ್ತರ. ಆತ್ರಿ ಮಾಡಕ್ಕೆ ನಿಂತ ಬಿಡ್ತೇನ್ರಿ. ಮೊದಲ ಮಂಡಳ ಚಾ ಹಾಕೊಂಬ ಎಲ್ಲರಿಗೂ. ಪಾಪ ಚಾ ಕುಡಿಯೋದಾಗೈತಿ. ಹೊತ್ತು ಚಾ ಕುಡಿಯೋ ಹೊತ್ತು ಮೀರಿ ಊಟ ಹೋಗೋಣ ಹೊತ್ತನೇ ತಂದು ಕೊಡ್ತೀಯ ಹೆಂಗ? ಬಾಲೆ ಆ ಹುಡುಗರು ಪಾಪ ಬೇಡವು ಓದಾಕತ್ತಾವು. ಆಕಿ ಓದ್ಸಾಕತ್ತಾಳ. ಚಾ ತೊಗೊಂಡ್ ಕೊಡು. ಆಕಿಗೆ ಓದ್ಸ ಮುಂದೆ ತಲೆ ಚಿಟ್ಟಿಡ್ತೈತಿ ಆ ಹುಡುಗರು ಸಲುವಾಗಿ. ಆಕಿ ಕೊಟ್ಟು ಚಾ ಕೊಡು, ಅದು ಕೊಟ್ಟು ಚಾ ಕೊಡು, ನನಗೂ ಚಾ ತಂದು ಬಿಡಿ. ನಿನ್ ಗಂಡ ಮತ್ತೆ ಅದ್ ಬಂದ್ ಕುಂತ ನನ್ನ ಮಕ ತಕೊಂಡು ಅದಕ್ಕೂ ಚಾ ತಂದು ಕೊಡು. ಬರೀ ಇದಾತು. ಅವ್ ಎರಡು ದಿನ ಎಲ್ಲದ ನೋಡು ಅವಕೊಂದಿಟ್ ಬಿಡಿ. ಆಯ್ತು ರೀ ತೀರ ಬೇಕಿದಾತ. ದಿನ ಆಯ್ಕಿಬಿಟ್ಟು ಗಂಟ್ಲು ಹರ್ಕೊಂಡು ಒದ್ರದ ಹಳಗೋರಿ ಇವಳೆ ಜೋಡಿ ಇವ ನಮ್ಗೆ. ಪ್ರೇಮಿ ಪ್ರೇಮಿ ಏನ್ರಿ ಚಾ ತರ್ತೀನಿ ತಡ್ರಿ. ಅಲ್ಲೇ ಕುಂದ್ರಿ ಬರ್ತೀನಿ. ಇಲ್ಲ ಬಂದ್ರಿ ಯಾಕ ಬೇಸರತನ? ನಮ್ಮವ್ವ ಹಂಗೆ ಬಾಯಿ ಬಂದಂಗೆ ಮಾತಾಡಿದ್ದಕ್ಕೆ ಬೇಸರ ಮಾಡ್ಕೋಬೇಡ. ಏನು ಮಾಡಕ್ಕೆ ಹೇಳು, ನನ್ನ ಮನೆ ಬರೋಣ ಹಂಗೈತಿ. ಏನು ಮಾಡೋಕ್ಕಾಗಿಲ್ಲ. ನಾನು ಒಟ್ಟು 4 ವಿದ್ಯೆ ಕಲಿತು ಆಫೀಸ್ನಾಗ ಕೆಲಸ ಮಾಡಿದ್ರೆ ಮರ್ಯಾದಿರ್ತಿತ್ತ ಈ ಮನ್ಯಾಗ. ನಾನು ಮಾಡಲಿಲ್ಲ. ಅಪ್ಪ ಇದೊಂದು 2 ಎಕರೆ ಒಟ್ಟು ಉಳಿಸ್ಯಾನ. ಅದನ್ನ ಮಾಡ್ಕೊಂಡು ತಿಂತೀನಲ್ಲ, ಅದನ್ನೂ ತಂದು ಹಾಕ್ತೀನಿ. ಏನು ಹೊಲ್ದಾಗ ಮಾಡಿದ್ರೆ ಯಾರಿಗೂ ಕಣ್ಣಾಗ ಕಾಣಲ್ಲ. ಆಫೀಸ್ನಾಗ ಮಾಡಿದವ್ರು ಅಂದ ಕಣ್ಣಾಗ ಕಾಣೋದು. ಆಮೇಲೆ ಇದು ಹೊಲ್ದಾಗ ಮಳೆ ಯಾವಾಗ ಬರುತ್ತೋ ಬೆಳೆ ಯಾವಾಗ ಬರುತ್ತೋ ಹಾಕಿದ ಪೀಕ್ ಸತ್ಯಕ್ಕೂ ಒಂದೊಂದ್ಸಲ ಬರೋಂಗಿಲ್ಲ. ಹಾಗಾಗಿ ನಮ್ಮ ಕೈಗೆ ಎಲ್ಲಿಂದ ಬರ್ಬೇಕು ರೊಕ್ಕ? ಅದು ವರ್ಷಕ್ಕೊಂದು ಬೆಳೆ ಬರುತ್ತೆ, ಅದು ಏಟ್ ಬರುತ್ತೆ. ಒಂದೊಂದ್ಸಲ ಹಾಕಿದ್ದು ಸಿಟ್ಟು ಬರಲಾರ್ದಷ್ಟು ಲುಕ್ಷಣೆ ಆದಾಗ ಎಲ್ಲರೂ ನಾವು ತುಚ್ಛವಾಗಿ ನಮ್ಮನ್ನು ಕಾಣಾರ ಅದಾರ ಬಿಟ್ರೆ ನಮ್ಗೆ ಯಾರು ನಮ್ಮನ್ನು ಇದು ಮಾಡ್ತಾರೆ? ನಾವು ನಮ್ಮ ಮಕ್ಳರು ಓದಲಿ ಅಂದ್ರೆ ಚಲೋ ಸಾಲಿಗೆ ಹಚ್ಚಕ್ಕೂ ನಮ್ಮಂತೆಗೆ ಹೋಗ್ತಿಲ್ಲ. ನಿಮ್ಮ ಮಕ್ಕಳು ನೀವು ನೋಡ್ಕೊರಿ, ಹೊಲ್ದಾಗಿಂದ ಎಲ್ಲ ಮಾಡ್ತೀರಿ, ಹೊಲ್ದಾಗಿಂದ ಇದ್ರಾಗಾರ ಮಾಡ್ಕೊರಿ ಅಂತಾರೆ. ಹೊಲ್ದಾಗಿಂದು ನೆಟ್ಟು ಬರುವಲ್ತು, ಮಕ್ಕಳನ್ನ ಚಲೋ ಸಾಲಿಗೆ ಹಚ್ಚಕ್ಕೂ ಆಗವಲ್ತು. ಏನು ಮಾಡ್ಬೇಕು ಹೇಳಿ? ನಾನಾರ ಮನ್ಯಾಗ ನೀನು ಕತ್ತಿ ಮಾಡ್ದಂಗೆ ಮಾಡ್ತಿ, ಹೊರಗೆ ಹೊಲ್ದಾಗ ನಾ ಕತ್ತಿ ಮಾಡ್ದಂಗೆ ಮಾಡ್ತೀನಿ. ನಿನಗೂ ಮನೆಗೆ ಹೇಳ್ಕೊಳ್ಳೋಷ್ಟು ಬೆಲೆ ಇಲ್ಲ, ಕೆಲಸದವ್ರಿಗೆ ಕೊಡೋಷ್ಟು ಕಿಮ್ಮತ್ತು ನಿನಗೆ ಕೊಡಲ್ಲ. ನನಗಂತೂ ಬಿಡು, ಮಗ ಆಗೇ ಉಳಿದಿಲ್ಲ ನಾನು. ನಿನ್ನ ಬೇಸರ ನೋಡಿ ನನಗೂ ಬೇಸರ ಆಗುತ್ತೆ. ಹಿಂಗೆ ಮಕ್ಕ ಮಾಡ್ಕೊಂಡಿರ್ಬೇಡ. ನನಗೆ ಮತ್ತೆ ಇನ್ನೊಂಚೂರು ನಾ ಕೂಗಿಕ್ಕಿನಿ ನಕ್ಕೊಂತಿರು. ಏನಾಗಲ್ಲ, ನಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ. ಈಗಲಿಕ್ಕಿಲ್ಲ, ನಮ್ಮ ಮಕ್ಕಳು ಚಲೋ ಓದ್ತಾರೆ. ನಮ್ಮ ಮಕ್ಕಳನ್ನು ಯಾವ ಶಾಲೆಗಾದ್ರೇನು ದೊಡ್ಡ ದೊಡ್ಡ ಅಬ್ದುಲ್ ಕಲಾಮು, ಸರ್ ಎಂ ವಿಶ್ವೇಶ್ವರಯ್ಯ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಗೌರ್ಮೆಂಟ್ ಶಾಲೆಗೆ ಓದಿನ ದೊಡ್ಡವರಾಗಿರೋದು. ಯಾವ ದೊಡ್ಡ ದೊಡ್ಡ ಸ್ಕೂಲ್ದಾಗೆಲ್ಲ ಓದಾರಲ್ಲ, ಅವರು ಬರೀ ಅಲ್ಲೋಟಿಲ್ಲೋಟ ಆ ಕಂಪ್ನಿ ಈ ಕಂಪ್ನಿ ಕೆಲಸ ಮಾಡೋರು ಅದಾರ. ಹಂಗೆ ನಮ್ಮ ಮಕ್ಕಳನ್ನು ಆಸೆ ಇಟ್ಕೊಂಡು ಬದುಕನ್ ಗೌರ್ಮೆಂಟ್ ಶಾಲೆಗೆ ಓದಿಸಿದ್ರು ಚಿಂತಿಲ್ಲ, ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತೇಳಿ ಅವ್ರಿಂದ ನಮ್ಮ ಸುಖ ನೆಮ್ಮದಿ ಇರುತ್ತಂತಂದು ಖುಷಿ ಪಡೋಣ. ಯಾಕಂದ್ರೆ ಆಸೆ ಮುಂದೆ ಜೀವನದಾಗ ಇಟ್ಕೊಂಡ್ರೆ ಬದುಕೋಕ್ಕಾಗತ್ತೆ. ಇಲ್ಲಾಂದ್ರೆ ಏನಿಲ್ಲ ಅಂದ್ರೆ ನಿರಾಶೆಯಿಂದ ಸತ್ತ ಹೋಗ್ತೀವಿ. ಮಕ್ಕಳ ಸಲುವಾಗ್ಯಾರ ಬದುಕಬೇಕಷ್ಟೇ. ನೀನು ವ್ಯಾಸರ ಮಾಡ್ಕೋಬೇಡ. ಸರಿ, ನಾನು ಅಲ್ಲೊಂದು ಜೋರ ಕುಂದ್ರೆ ಇಲ್ಲಿ ಬಂದೆ ಅಂದ್ರೆ ಮತ್ತೀಗ ಮತ್ತೆ ಇಲ್ಲಿ ಬಂದ ಅಂತ ಬೈತಾಳ. ಚಾ ತೊಗೊಂಡು ಎಲ್ಲರೂ ಕೊಡುವ ಮೊದ್ಲು. ನಾನು ಬೇಸರ ಮಾಡ್ಕೊಳ್ಳೋದಿರಲಿ. ನಿಮಗೂ ಎಷ್ಟು ಬೇಸರ ಐತೆ ಅಂತ ನನಗೆ ಗೊತ್ತು. ಅತ್ತೇರ್ದಂಗೆ ಮಾತಾಡಿದ್ದು, ನಿಮಗೆ ಮಾತಾಡಿದ್ದು, ನಾವು ಯಾರೂ ಕೆಲ್ಸಕ್ಕೆ ಬರಲಾರ್ದು ಅಂದದ್ದು ನನಗಿಂತ ಹೆಚ್ಚು ನಮಗೆ ಬೇಸರ ಆಗೈತಿ. ನಿಮ್ಮ ಅಕ್ಕ ನೋಡಿದ್ರೆ ನಂಗೆ ಗೊತ್ತಾಗ್ತಾ ನಮ್ಮನ್ನು ತೋರಿಸ್ಕೋವಲ್ರಿ ಅಷ್ಟೇ. ಏನು ಮಾಡೋಕ್ಕಾಗುತ್ತಾ? ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲಲ್ಲ. ಇಷ್ಟ ಹೋಗೋದ ಜೀವನ. ನೀವು ಬೇಸರ ಮಾಡ್ಕೊಬಿಡ್ರಿ. ನೋಡ್ರಿ ಅಲ್ಲೇ ಕುಂದ್ರಿ ಬಂಕ್ತಾಗ ನಿಮಗೆ ಎಲ್ಲರಿಗೂ ಮಂಡಾಳು ಚಾ ಎಲ್ಲ ತೊಗೊಂಡ್ಬರ್ತೀನಿ. ಆಮೇಲೆ ಹಂಗೆ ಹುಡುಗರನ್ನ ಒಂದು ಸ್ವಲ್ಪ ಓದಾಕ ಕುಂದ್ರೆ ಸರಿ. ನಿಮಗೆ ಓದಾಕ ಹೇಳಕ್ಕೆ ಬರ್ಲಿಕ್ಕಿಲ್ಲ, ಬುಕ್ಕ ಹಿಡ್ಕೊಂಡು ಕುಂತು ಅವು ಓದ್ತಾವು. ಸ್ವಲ್ಪ ನಿಮ್ಮ ಮುಂದೆ ಕೂತೋರಿ ಓದ್ರಪ್ಪ ಅಂತ ಹೇಳ್ರಿ. ಯಾಕಂದ್ರೆ ಆಕಿ ಮೀನಾ ಹುಡುಗರು ಅಂತಲ್ಲೇ ಹೋಗ್ಬಾರ್ದಂತ, ಹುಡುಗರು ಮುಟ್ಬಾರ್ದಂತ. ನಮ್ಮ ಹುಡುಗರು ಹಂಗೆ ತಮ್ಮ ಹುಡುಗ್ರಿಗೆ ಬಂದ ಇದು ಮಾಡ್ತಾಳೆ. ನಮ್ಮ ಹುಡುಗರು ಓದೋಕ್ಕೂ ಹೇಳಂಗಿಲ್ಲ ಆಕಿ, ಅಂತಲ್ಲೇ ಕರ್ಕೊಳಂಗಿಲ್ಲ, ಹುಡುಗ್ರ ಜೊತೆಗೆ ಸೇರ್ಸೋದು ಇಲ್ಲ. ಮತ್ತು ಏನಾರು ಹೋಗಿ ಏನಾರು ಅಲ್ಲಿ ಹೋದ್ರೆ ಮತ್ತು ಬೈಯೋದು ಬಡಿಯೋದು ಮಾಡ್ತಾರೆ ಹುಡುಗರಿಗೆ. ಸ್ವಲ್ಪ ನೀವು ಅಲ್ಲಿ ಹುಡುಗರನ್ನ ಓದ್ಕೊಂಡು ಕುಂದ್ರಂತಂದು ಕುಂದ್ರಿಸ್ಕೊಂಡು ಕುಂದ್ರಿ ಒಂಚೂರು. ನಾನು ಮತ್ತೆ ಇವ್ನು ಮಂಡಳ ಚಾ ಮಾಡಿಕೊಟ್ಟು ಮತ್ತು ಅಡಿಗೆ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡಬೇಕು. ಪುರ್ಸತಿ ಹಂಗಿಲ್ಲ ನಮ್ಮ ಹುಡುಗರನ್ನ ಓದು ಅಂತ ಹೇಳಕ್ಕೆ ಸೇತು ನನಗೆ ಪುರ್ಸತಿ ಇರಲ್ರಿ. ಒಂಚೂರಲ್ಲಿ ಕುಂದಿರ್ತಾರಲ್ಲ ಹುಡುಗರನ್ನ ಕರ್ಕೊಂಡು. ಆಯ್ತು ಅಷ್ಟ ಮಾಡಿ. ಹಂಗೆ ಆಗಲ್ಲಾಗ ಬರೋ ಮುಂದೆ ಅವರು ಈ ಗೌರ್ಮೆಂಟ್ ಶಾಲೆ ಮಾಸ್ತರ್ ಇಲ್ಲೇ ನಮ್ಮ ಮನೆಯಾಗ ಮನೆ ಮಾಡ್ಯಾರ ಅವ್ರು ಬಾಡಿಗೆ. ಸುಮ್ಮನೆ ಹುಡುಗರನ್ನ ಶಾಲೆ ಬಿಟ್ಟ ಮೇಲೆ ಈಗ ಮಂಡಳ ಚಾತ್ ಕೊಡು ತಿನ್ನಿಸ್ಕೊಂಡು ಕರ್ಕೊಂಡು ಅವ್ರ ಮನೆ ಬಿಟ್ಬಿಡ್ಲೆ. ಸುಮ್ಮನೆ ಇಲ್ಲಿ ಊರ್ಕೊಟ್ಟಾಗ ಹುಡುಗ ಬಿಡಿಸ್ಕೊಳೋಕ್ಕಿಂತ ಅಲ್ಲಿ ಹೋಗ್ಕೊಂಡ್ರೆ ಮಾಸ್ತರ್ ಅಂಜಿಕೆಗೆ ಒಂಚೂರು ಓದ್ತಾವು. ಅಷ್ಟು ಮಾಡ್ಲೇನು ಸುಮ್ಮನೆ. ಬೇಕಿದ್ರೆ ಅವ್ರಿಗೆ ಫೀಸ್ ಗೀಸಿಕಿದ್ರೆ ವರ್ಷದ್ದು ಹಿಂಗೆ ಕೊಡ್ತೀನಿ, ತಿಂಗಳ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ವರ್ಷದಾಗಿ ಇಟ್ಟು ಬೆಳೆ ಬಂದಾಗ ಒಟ್ಟು ಕೂಡಿಸಿಟ್ಟು ಏನಾರು ಮಾಡಿ ಅವ್ರಿಗೆ ಫೀಸು ಎಷ್ಟಾಗುತ್ತೆ ಅಷ್ಟು ಕೊಟ್ಟರೆ ಬರುತ್ತೆ. ಕೇಳಿ ಹಂಗಿದ್ರೆ ಕೇಳ್ರಿ. ಅಷ್ಟ ಮಾಡ್ರಿ, ಅಷ್ಟ ಮಾಡಿ ಪುಣ್ಯ ಕಟ್ಕೋರಿ. ಯಪ್ಪ ನನಗಂತೂ ಈ ಹುಡುಗರು ಮನೆಗಿದ್ದ ವರ್ಷೋದು ನೋಡೋಕ್ಕಾಗಲ್ರಿ. ಕಳ್ಳ ಕಿತ್ತು ಬಂದಂಗಾಗತ್ತೆ. ನಮ್ಮ ಮನೆ ಬರೋಕ್ಕೆ ಈ ಕೆಲಸ ಬಿಟ್ಟು ಹೋಗಿ ಓದ್ಸಾಕು ಆಗಂಗಿಲ್ಲ. ಒಟ್ಟು ಮಾಸ್ತರದ ಪುಣ್ಯ ಕಟ್ಕೊಂತಾನೆ. 4 ಅಕ್ಷರ ಕಲಿತ ಹುಡುಗರು ಕರ್ಕೊಂಡೋಗಿ ಬಿಟ್ಬಿಡ್ರಿ. ಬಡ ಮಂಡ ಹಾಕೊಡ್ತನಲ್ಲ ತಿನ್ನಿಸ್ಕೊಂಡು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಕೋಬಿಡ್ರಿ. ಸುಮ್ಮನೆ ಅತ್ತೆಯರು ಮತ್ತು ಅದಕ್ಕೂ ಫೀಸ್ ಕಟ್ಬೇಕಂತ ನಾವು ಹಂಗೆ ಹಿಂಗೆ ಅಂತಂದು ಬಾಯ್ ಮಾಡ್ತಾರೆ. ಇಲ್ಲ ಇಲ್ಲೇ ಹುಡುಗರು ಬಿಟ್ಟಾಗ ಓದಾಕ್ ಬಿಡ್ತೀನಿ ಅಂತಂದ್ರೆ ಹೇಳ್ರಿ. ಏನು ಹೇಳ್ತಾರೆ ನೋಡ್ರಿ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಒಟ್ಟ ಅವ್ರು ಏನು ಬೈಲಾರ್ದಂಗೆ ಏನಾರ ಒಂದು ಸಮಾಧಾನ ಹೇಳ್ರಿ ಅಷ್ಟೇ. ಹ್ಞೂ ರೀ, ಆಯ್ತು ನಾ ಹೋಗ್ತೀನಿ. ಬಾನಿ ಏನ ತಂದೆ ಏನಿಲ್ಲ ಅಲ್ಲೇ ಕುಂತೆ. ಏನ್ ನೀನ ಮಂಡ ಮುಖ ಕತ್ತಿಯಲ್ಲಿ ಎಷ್ಟೊತ್ತಾತ ಅವಾಗ ಚಾಸಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಇನ್ನ ಚಾಸಸ್ಕೊಂಡ್ ಬರಲ್ಲ. ಎಡಬಿಟ್ಟು ಊರಿಡ್ಬಿಟ್ಟು ತಗೊಂಬ ಜಲ್ದಿ. ಹಾ ಅತ್ತಿರಿ ತಂದೆ. ಏ ಮನು ಹೇಳು. ಎ ಫಾರ್ ಆಪಲ್. A for apple. ಬಿ ಫಾರ್ ಬಾಲ್. B for ball. ಅಮ್ಮು ಅತ್ತ ನೀನ್ ನೋಡ್ಕೊಂತ ಕುಂದಿರ್ತೀನಿ ನೀನು. ಹೋಗು ನಿನ್ ಬುಕ್ಕ ತೆಗಿ. ನೀನ್ ಅದಕ್ಕಿಂತ ದೊಡ್ಡ ಕ್ಲಾಸ್ ಐತೆ. ವರ್ಕ್ ಜಾಸ್ತಿ ಇರುತ್ತೆ. ಹೋಗು.
ಬಡ ಬಡ ತಗೊಂಬ. ನೀನು ಏನೇನದು ನೀನು ಓದಿಸ್ತೀನಿ, ಕ್ವಶನ್ ಆನ್ಸರ್ ಮಾಡಬೇಕು, ಇವನ್ನೆಲ್ಲ ಬರೀಬೇಕು, ನೋಟ್ಸ್ ಕಂಪ್ಲೀಟ್ ಮಾಡಬೇಕು. ಹೋಗು ಎದ್ದು ಏನು ನೋಡ್ಕೊಂಡ್ ಬರೀದು ಬಡ ಏನವ ನೀನು ದೊಡ್ಡ ಹುಡುಗಿಯಾಗಿ ಸಣ್ಣ ಹುಡುಗಿನ್ಕಿಂತ ಅತ್ತ ಮಾಡ್ತೀನಿ ನೀನು. ಮಮ್ಮಿ ನಾನು ಆಲ್ಮೋಸ್ಟ್ ಎಲ್ಲ ನಾನು ಸ್ಕೂಲ್ದಾಗ ಮುಗಿಸಿನ ಮಮ್ಮಿ. ನಾನು ಇವಾಗ ಏನಿದ್ರು ಸ್ವಲ್ಪ ನೋಟ್ಸ್ ಇನ್ಕಂಪ್ಲೀಟ್ ಐತೆ, ಅದು ಮುಗಿಸ್ಕೊಂಡ್ಬಿಟ್ರೆ ಆಯ್ತು. ಹೌದು ಮೊನ್ನೆ ಟೆಸ್ಟ್ ಇತ್ತಲ್ಲ, ಹೆಂಗ್ ಮಾಡಿದೆ ಟೆಸ್ಟ್? ಔಟ್ ಆಫ್ ಔಟ್ ಮಮ್ಮಿ. ನಾನೇ ಫಸ್ಟ್ ಕ್ಲಾಸ್, ನಾನು ಇಡೀ ಕ್ಲಾಸ್ ಒಳಗೆ ನಾನೇ ಫಸ್ಟ್. ನನ್ನ ಅಮ್ಮು ಅಂದ್ರೆ ಅಮ್ಮು, ನಂಗೆ ಗೊತ್ತು ನನ್ನ 2 ಮಕ್ಕಳು ಭಾರಿ ಹುಷಾರಂತ. ಬೇರೆ ಅಂತ ತಿಳ್ಕೊಂಡ್ರೆ ಗೌರ್ಮೆಂಟ್ ಶಾಲೆ ಓದ್ತಾವು, ಅವು ಕೆಡಿಸಿದ್ರೆ 3 ಅಕ್ಷರ ಇರಲ್ಲ. ಅಲ್ಲಿ ಗೌರ್ಮೆಂಟ್ ಶಾಲೆಗ ಅವು ಮಾಸ್ತರ್ಗಳು ಹೇಳಿಕೊಡೋದು ಏನು ದೊಡ್ಡದದ್ದು. ಇವು ಕಲಿಯೋದು ಅಷ್ಟ್ರಾಗ ಅಷ್ಟು. ಕುರಿ ಹಿಂದಾಗ ಯಾವ ಕಲಿತಾವೋ ಯಾವ ಬಿಡ್ತಾವೋ. ಒಂದ್ ಯಾವ್ದಾರ ಬೇ ಅಂದ್ರೆ ಹೊಸ ಬೇ ಅಂತ ಅಷ್ಟೇ ಅಲ್ಲಿ. ಎಲ್ಲರೂ ಹೆಂಗ ಅಲ್ಲಿ ನಿಮ್ಮಂಗಿಲ್ಲಿ ಒಬ್ಬರನ್ನೇ ಬಿಸಿ ನೀಟಾಗಿ ಕ್ವಶನ್ ಕೇಳೋದು, ಒಬ್ಬರನ್ನ ನೀಟಾಗಿ ಸ್ಟಡಿ ಮಾಡೋದು, ಹಂಗೆಲ್ಲ ಎಲ್ಲಿ ಮಾಡ್ತಾರಲ್ಲಿ? ಕುರಿಯಿಂದ ದಬ್ದಂಗೆ ದಪ್ತರ ಕಳಿಸ್ತಾರ ಅಷ್ಟೇ. ಓದಿ ಉದಾರದಂಗೆ ಆತಲ್ಲಿ. ಮಮ್ಮಿ ಮಮ್ಮಿ ನಾನು ಪಶಾಂಕು ನನ್ನ ಕ್ಲಾಸ್ಯಾಗೂ ಟೀಚರ್ ಹೇಳ್ತಾರ ಮನ್ನು ಇಡೀ ಕ್ಲಾಸಿಗೆ ಫಸ್ಟು ಅಂತ. ಎಲ್ಲ ಹುಡುಗರಿಗಿಂತ ನನಗೆಲ್ಲರಿಗೂ ಬೆಸ್ಟ್ ಆನ್ಸರು ಹೇಳ್ತೀನಿ ಅಂತ. ನಾನು ಎಲ್ಲರೂ ಆನ್ಸರ್ ಮಾಡ್ತೀನಿ ಮಮ್ಮಿ, ನನಗೆಲ್ಲ ಆನ್ಸರು ಗೊತ್ತು ಮಮ್ಮಿ. ನಾನು ತಲೆ ಫಸ್ಟು ಹಾಕ್ಕೊಬೇಕೆ ಅಲ್ಲ, ನಾನು ಫಸ್ಟು. ಓ ಮುದ್ದು ಕಂದ ಬಂಗಾರ ಹಿಂಡಿ, ನನ್ನ ಮುದ್ದು ಬಂಗಾರ. ಇದು ಅಕ್ಕ ನೀನೇನಿಲ್ಲಿ ಹುಡುಗರು ನಿಂಗೆ ನೋಡ್ಕೊಂತ ನಿಂತಿದ್ದಿ? ಯಾವಾಗ ಕಣ್ ಬಿಡ್ಬೇಡವ, ಮತ್ತೆ ನನ್ನ ಮಕ್ಳಿಗೆ ಆಸರ ಆದಿತ್ತು ದೃಷ್ಟಿ ಬಿಟ್ಟು. ಅಲ್ಲ ನಿನ್ನ ಮಕ್ಕಳು ಓದಂಗಿಲ್ಲ ಅಂತೇಳಿ ನನ್ನ ಮಕ್ಕಳು ನಿಂಗೆ ನೋಡೋದು. ನನ್ನ ಮಕ್ಕಳು ಸಣ್ಣದವು, ಮತ್ತೆ ನಿನ್ನ ಕಣ್ಣು ಆಸ್ರಕ್ಕೆ ಹುಡುಗರಿಗೆ ಆರಾಮಿಲ್ಲಂಗೆ ಆದಿತ್ತವ. ಅಲ್ಲ ಅಡಿಗೆ ಮಾಡೋದ್ಬಿಟ್ಟು ಇಲ್ಲಿ ಯಾಕೆ ನಿಂತಿ ನೀನು? ಅಡಿಗೆ ಮಾಡಿ ಹೋಗಕ್ಕ. ಈ ಹುಡುಗರು ಮಕ್ಕೊಂಬಿಡ್ತಾವು, ಪಾಪ ಸ್ಕೂಲಿಗೆ ಇಡೀ ದಿವಸ ದಣ್ಕೊಂಬಂದಿರ್ತಾವು. ಬಿಸಿಯಾಗ ಒಂಚೂರು ಏನಾರ ಊಟ ಮಾಡಿಸಿದ್ರೆ ಉಂಡು ಮಕ್ಕೊಂತಾವು, ಇಲ್ಲಾಂದ್ರೆ ಪಾಪ ಹಂಗೆ ಮಕ್ಕೊಂಬಿಡ್ತಾವು. ಹೋಗಕ್ಕ ಅಡಿಗೆ ಮಾಡಿ ಹೋಗು ಜಲ್ದಿ. ಇಲ್ಲ ಮೀನಾ ಅಡಿಗೆ ಮಾಡೀನಿ. ಅನ್ನ ಸಾರು ಹುಡುಗರಿಗೆ ಬಿಸಿದಾಗೈತಿ, ಬೇಕಿರ ಹೋಗು. ಅನ್ನ ಅಲ್ಲಿ ತುಪ್ಪನ ಐತೆ ನೋಡು, ಅನ್ನ ಸಾರು ತುಪ್ಪ ಏನು ನೋಡು ಊಟ ಮಾಡಿಸು. ಆಗಿತ್ತೆಲ್ಲ ಅಡಿಗೆ ಎಲ್ಲ ಮಾಡಿದ್ನೆ. ನಾನು ಹಂಗೆ ಇಷ್ಟ ತನಕ ಒಲಿ ಜಳಕ್ಕೆ ನಿಂತಿದ್ನಲ್ಲ, ಹೊರಗೆ ಹೊಂಟಿದ್ನೆ. ಅಲ್ಲಿ ಹೊರಗೆ ಬಂಕದಾಗ ಒಟ್ಟು ಗಾಳಿ ಕುಂದ್ರಕ್ಕಂತೇಳಿ ಈ ಹುಡುಗರು ಚಂದ ಇಂಗ್ಲೀಷ್ನಾಗ ಮಾತಾಡೋದು ಹೇಳೋದು ಮಾಡತ್ತಿದ್ವಲ್ಲ, ಹಂಗೆ ನೋಡ್ಕೊಂಡು ನಿಂತಿದ್ನೆ ಅಷ್ಟೇ. ಹೋಗಿಂತು ಆಯ್ತು ನಿಲ್ಲಲ್ಲವ. ನೋಡಕ್ಕ ನನ್ನ ಮಕ್ಕಳು ಹೆಂಗೆ ಇನ್ನ ನೆಲ ಬಿಟ್ಟು ಮ್ಯಾಕೆ ಎದ್ದಿಲ್ಲ. ಇಂಗ್ಲೀಷ್ನಾಗ ಅಳ್ಳು ಉದ್ರಿಸ್ತಿರ್ತಾವಲ್ಲ ಹಂಗೆ ಮಾತಾಡಕತ್ತಾರೆ. ಅವು ಪಾಪ್ಕಾರ್ನ್ ಚಟಪಟ 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 ಸಿಡಿತಾವಲ್ಲ, ಹಂಗೆ ಮಾತಾಡ್ತಾವ ನನ್ನ ಮಕ್ಕಳು. ನೋಡು ನೀನ ಬಾಯ್ ತಕೊಂಡು ನಿಂತು ನೋಡಕತ್ತಿಲ್ಲ, ಹಂಗೆ ನೋಡಿ ನನ್ನ ಮಕ್ಕಳು ಹೆಂಗೆ ಅಂತಿಕೊಂಡು ನನ್ನಕ್ಕಿಂತ ಬಲಾಕವು. ಎಷ್ಟಾಗ್ಲಿ ನಾವು ದೊಡ್ಡ ಫ್ಯಾಮಿಲಿ ಅಂತ ಬಂದವರಲ್ವಾ, ನಮ್ದು ದೊಡ್ಡ ಶ್ರೀಮಂತ ರಿಚ್ ಮಂತನ. ಮತ್ತೆ ಹಂಗೆ ಮತ್ತೆ ನನ್ನ ಮಕ್ಕಳನ್ನ ಹಂಗೆ ಬೆಳೆಸ್ತೀನಿ ನಾನು. ಎಲ್ಲರಿಗೂ ಯೋಗ್ಯತೆ ಇರಬೇಕಲ್ಲ ಅದು. ಸರಿ ಬರ್ರಿ ಮಕ್ಕ, ಊಟ ಮಾಡಿರಂತ ಮತ್ತೆ ಇಲ್ಲ ಅಂದ್ರೆ ಹಂಗೆ ಮಕ್ಕೊಂಡ್ಬಿಡ್ತೀರಿ. ಬರ್ರಿ. ನೋಡ್ಕೊಂತ ನೋಡ್ಕೊಂತ ಯೋಗ್ಯತೆ ಬೇಕಲ್ಲ ತಮ್ಮ ಮಕ್ಕಳನ್ನ ಹಿಂಗೆ ಓದ್ಸಾಕ. ಆ ಹಾಳಾದ ಗೌರ್ಮೆಂಟ್ ಸ್ಕೂಲ್ನಾಗ ಏನ್ ಕಲಿಸ್ತಾವ? ಅವ್ರೇನು ಇಂಗ್ಲೀಷ್ ಕಲಿಸ್ತಾರನ? ಒಳಬಳ ಅದೇ ಇವ ಹೇಳಬಿಟ್ರೆ ಏನು ಕಲ್ಸಲ್ಲ. ಅವು ಹೇಳಬಿಟ್ರೆ ಮುಂದೊಂದು ನೀನು ಹೇಳವಲ್ವು. ನನ್ನ ಮಕ್ಕಳಲ್ಲಿ ಎಷ್ಟು ಓದಿರು, ಎಷ್ಟು ನನ್ನ ಮಗಳಲ್ಲಿ ನೋಟ್ಸ್ ಬರೆಯಕತ್ಲು. ನನ್ನ ಮಗ ಎಲ್ಲ ABCD ಎಲ್ಲವೂ ಲೆಟರ್ಸ್ ಹೇಳಕತ್ತ. ಇವಿನ ಇದಾಗ ಕುಂತಾವ್. ಅದಕ್ಕೆ ನನ್ನ ಮಕ್ಕಳನ್ನ ಬಾಯಿ ತಕೊಂಡು ನೋಡ್ಕೊಂತ ನಿಂತಾಳೆ ಕೇಳ್ಬಿಟ್ಟು. ನಿಮ್ಮ ಸರ್ ಹೆಸರು ಏನು? ಅಪ್ಪ ಇವ್ರ ಸರ್ ಹೆಸರು ಆನಂದ್ ಅಂತೇಳಿ. ನಾವೆಲ್ಲರೂ ಆನಂದ್ ಸರ್ ಅಂತೀವಿ. ಹೌದಾ ಸರಿ ಸರ್. ಆನಂದ್ ಸರ್ ಯಾರು ಬಂತಲ್ರಿ? ಯಾರು ನೀವು? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ರೀ. ನನಗೆ ಹುಡುಗರು ನಮ್ಮ ಸ್ಕೂಲಿಗೆ ಬರ್ತಾವ್ರಿ, ರಚನಾ ಮತ್ತು ರಮೇಶ್ ಅಂತ. ನೀವು ಅವ್ರ ಅಪ್ಪರೇನ್ರಿ? ಮತ್ತೆ ಹೌದ್ರಿ, ನಾವು ಇವ್ರ ಅಪ್ಪ ರೀ. ಸರ್ ಒಂಚೂರು ಇವ್ರಿಬ್ಬರಿಗೂ ಮನ್ಯಾಗ ಒಂಚೂರು ನಿಮಗೆ ಪಾಠ ಹೇಳ್ತೀರೇನ್ರಿ? ನನಗೂ ಅಷ್ಟಕ್ಕಷ್ಟ ರೀ ವಿದ್ಯೆ ನೈವೇದ್ಯ ಆಗ್ಬಿಟ್ಟೈತ್ರಿ. ನನ್ನ ಹೆಂಡತಿಗೂ ಅಷ್ಟೇನಿಲ್ರಿ, ಹುಡುಗರಿಗೆ ಹೊಸಷ್ಟು ಕಲ್ತಿಲ್ರಿ ಆಕಿನ. ಈಗ ನಿಮ್ಮ ಅಂತೇಳಿ ಒಂಚೂರು ಬಿಟ್ಟು ಹೋಗ್ತೀರಿ ಕಲಿಸ್ರಿ. ಈಗ ನೀವು ಬೇಕಿದ್ರೆ ಫೀಸ್ ಕೇಳ್ರಿ, ಆದ್ರೆ ತಿಂಗಳ ಕೊಡೋಕ್ಕಾಗಂಗಿಲ್ಲ ರೀ. ಹೊಲ್ದಾಗ ಇನ್ಕಮ್ ಬರ್ಬೇಕಲ್ರಿ ಬಡವ್ರಿ. ಹೊಲ್ದಾಗ ಯಾವಾಗ ಬರುತ್ತಲ್ರಿ ವರ್ಷದ ಬೆಳೆ, ಅವಾಗ ಏಟಿರುತ್ತೆ ಒಟ್ಟು ಕೊಡ್ತೀನಿ ರೀ. ಹೆಂಗಾರ ಮಾಡಿ ಕೂಡ್ಸಿಟ್ಟು ನಿಮ್ಮ ಫೀಸ್ ಕೊಡ್ತೀನಿ ಅಂತ್ರಿ. ಇಲ್ಲ ಅನ್ಬೇಡ್ರಿ ಮಾಸ್ತರ, ಇಲ್ಲ ಅಂದ್ರೆ ಹುಡುಗರು ದಡ್ಡ ಹಾಕವ್ರಿ. ತಂದೆ ತಾಯಿ ಓದಿದ್ರೆ ಮಕ್ಕಳು ಶಾಣೆ ಆಗ್ತಾವ್ರೆ, ನಾವು ಓದಿಲ್ರಿ. ಮತ್ತು ಮಕ್ಕಳು ನಮ್ಮ ಮಕ್ಕಳು ಶಾಣೆ ಆಗ್ಬೇಕಲ್ರಿ, ದಡ್ಡು ಆಗ್ಬಾರ್ದಲ್ಲ. ಹಾಗಾಗಿ ಒಂಚೂರು ನಿಮ್ಮ ಕೈ ಮುಗಿತೀನಿ ರೀ. ಒಂಚೂರು ನಮ್ಮ 2 ಮಕ್ಳಿಗೆ ಒಟ್ಟು ಹೇಳ್ಕೊಡ್ತೀರೇನ್ರಿ? ಒಟ್ಟು ಚೇಚೆ ಅಂತ ಯಾಕೆ ಮಾತಾಡ್ತೀರಿ? ನಾನೊಬ್ಬ ಗುರು, ಎಷ್ಟಾಗಲಿ ನನಗೆ ಒಬ್ಬರು ಗುರುವಿನ ಸ್ಥಾನದಾಗ ನಿಂತ್ಕೊಂಡೆ ವಿಚಾರ ಮಾಡ್ತೀನಿ ರೀ. ನಾನು ಮಕ್ಳಿಗೆ ವಿದ್ಯೆ ಕಲ್ಸೋದಲ್ಲನ್ರಿ. ನನ್ನ ಗೌರ್ಮೆಂಟ್ ಪಗಾರ ಕೊಡೋದ, ಅದಕ್ಕೆ ಅಲ್ಲಿ ಶಾಲೆಗೆ ನೀವು ನೆಟ್ಟಿ ಕಲಿಲ್ಲ ಅಂದ್ರೆ ಪಾಪ ಇಷ್ಟು ನೀವು ಇದು ಮಾಡತ್ತೀರಿ, ಮನ್ಯಾಗ ಓದಕ್ಕೆ ಹೇಳಕ್ಕಿಲ್ಲ ಅಂತೀರಿ. ನಾ ಕಲ್ಸ್ಕೊಡ್ತೀನಿ ತಗೋರಿ. ಅಲ್ಲ ನೀವು ಏನು ಬ್ಯಾಡ್ರಿ, ನನಗೆ ಗೌರ್ಮೆಂಟ್ನವ್ರು ನನ್ನ ಮನೆ ತೋಗ್ಸಕ್ಕೆ, ನನ್ನ ಮನೆ ನಡ್ಸಕ್ಕೆ ಪಗಾರ ಕೊಡ್ತಾರ್ರಿ. ಏನು ಇವು 2 ಹುಡ್ರಿಗೆ ಹೇಳಿ 2 ಹುಡ್ರ ಕಲಿಂತ್ರ ಫೀಸ್ ತೊಗೊಂಡು ನಾನೇನು ಅಂತಸ್ತು ಮನೆ ಕಟ್ಸ್ಬೇಕಾಗೈತೇನ್ರಿ? ಇಲ್ಲ, 2 ಹುಡ್ರಿಗೆ ವಿದ್ಯೆ ಕಲಿಸಿ ಪುಣ್ಯ ಬರುತ್ತೆ ರೀ. ನನಗೂ ಬರುತ್ತೆ, ನನ್ನ ಮಕ್ಳಿಗೂ ಬರುತ್ತೆ, ಅಷ್ಟೇ ಸಾಕ್ರಿ. ಬರ್ರಿ ಇವು 2 ಹುಡ್ರನ್ನ
ದಿನ ಸಾಲಿ ಮುಗಿದ್ಮ್ಯಾಗ ಕೈಕ ಮುಖ ತೊಳಿಸಿ ಅರ್ಬಿ ಬದಲಿ ಮಾಡಿ ಕಳಿಸ್ರಿ. ನಾನು ಈ ಮನೆಗೆ ಹೇಳ್ತೀನಿ ತೋ, ನಮ್ಮ ಹುಡುಗರು ಯಾರದವ್ರೆ ಅವು ಯಾರು ಜೊತೆ ಇವ್ನು ಯಾರು ಕುಂದ್ರಸ್ಕೊಂಡು ಹೇಳ್ತೀನಿ ರೀ. ಅದ್ರಾಗ ಏನೈತ್ರಿ ಬ್ಯಾಡ್ರಿ, ಇಷ್ಟು ನೀವು ಮಕ್ಳ ಬಗ್ಗೆ ಕನಸು ಕಟ್ಕೊಂಡ್ರಿ, ಮಕ್ಳು ಶಾಣಾಗ್ಲಿ ಅಂತಂದು ಇಷ್ಟು ಇದ್ರಲ್ಲಿ ನೀವು ಆಸೆ ಕೊಡತ್ತೀರಿ, ಇಷ್ಟು ಕೈ ಕಾಲು ಹಿಡ್ಕೊಂಡು ಬಿಡ್ಕೊಂತೀರಿ ಅಂದ್ರೆ ಅಲ್ರಿ ದೇವ್ರು ಇದ್ದವರಿಗೆ ಓದೋದು ಆಸಕ್ತಿ ಇರಲ್ಲ ಮಕ್ಳಿಗೆ. ನಿಮ್ಗೆ ಇಲ್ಲ ಮಕ್ಳು ಓದೋ ಆಸಕ್ತಿ ಐತಿ, ನಿಮ್ಗೆ ಓದಿಸ್ಬೇಕು ಅನ್ನೋದೈತಿ, ಏನ ದೇವ್ರ ಅನ್ನೋದ್ರ ಇತ್ತು ಅಂದ್ರೆ ನಾಳೆ ನಿಮ್ಮ ಮಕ್ಳು ದೊಡ್ಡ ಆಫೀಸರ್ ಆಗ್ತಾರೆ ಅಲ್ರಿ. ಅದಕ್ಕೊಂದು ನಂದೊಂದು ಅಳಿಲ್ ಸೇವೆ ಅಂತ ಅನ್ಕೊಂತೀನಿ ರೀ. ನಿಮಗೂ ಇಷ್ಟು ಆಸೆ ಓದಿಸ್ಬೇಕಂತೀರಿ, ನಿಮ್ದು ಏನೋ ಬ್ಯಾಡ್ರಿಪ್ಪ, ನೀವು ಫೀಸು ಗೀಸು ಅದನ್ನೇ ಅನ್ಕೊಳಕ್ ಹೋಗ್ಬೇಡ್ರಿ, ಕೊಟ್ಟು ಮುಗಿಸ್ಬೇಕು ಹಂಗೆ ಹಿಂಗೆ ಅಂತಂದು ಬೇಡ. ನನ್ನ ಮಕ್ಳು ಸರಿ ಯಾರು ಕೂಡ ನಾ ಹೇಳ್ತೀನಿ, ಚಿಂತೆ ಬಿಟ್ಬಿಡ್ರಿ. ಇನ್ಮ್ಯಾಗ ಅವ್ರಿಗೆ ದಿನ ಕಳಿಸ್ಕೊಡ್ರಿ ಸಾಕು. ಆಯ್ತು ರೀ, ನಿಮ್ಮಂಥ ಒಳ್ಳೆಯವ್ರು ಇದ್ದಿದ್ದಕ್ಕೆ ಇನ್ನೂ ಕಾಲಕ್ಕೆ ಮಳೆ ಬಿಳಿ ಎಲ್ಲ ಆಗತ್ತಿರೋದು, ನಮ್ಮಂಥ ಬಡವ್ರ ಮಕ್ಕಳು ಓದೋದು ಪುಣ್ಯ ಬಂತ್ರಿ ನಿಮಗೆ. ಸರಿ, ದಿನ ಕಳಿಸ್ತೀವಿ ತಗೋರಿ. ಹಿಂಗಿದ್ರೆ ಸಾಯಂಕಾಲ ರಚನಾ ತಮ್ಮನ ಕರ್ಕೊಂಡು ದಿನ ಸಾಲಿ ಮುಗಿದ ತಕ್ಷಣ ಮನೆಗೆ ಹೋಗಿ ಕೈಕಲ್ ಮುಖ ತಗೊಂಡು ಏನಾರು ಹೊಡ್ ತಿಂದು ಬಂದ್ಬಿಡ್ರವ ಇಲ್ಲಿ. ನೋಡ್ರಿ ಮಕ್ಳ ಒಳ ನೋಡ್ರಿ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅದಾವ ನೋಡ್ರಿ, ಇಬ್ರು ಕುಂತಾರ ಅಲ್ಲಿ ಓದಾಕತ್ತಾರ ನೋಡ್ರಿ, ನೀವು ಅಲ್ಲಿ ಕುಂದ್ರಿ ಓದಾಕ ಹೇಳ್ಕೊಡ್ತೀನಿ ನೋಡ್ರಿ. ಹ್ಞೂ ರೀ ಸರ್. ಒಣಗಿದ ಅರಿವಿ ಎಲ್ಲ ತೋದು ನಡಿ. ಅರಿವಿ ತಕೊಂಡ್ಬರ್ಬೇಕು, ಒಣಗಿದ ಮ್ಯಾಗ ಅನ್ನದ್ರ ಅರಿವಿ ಐತಿಲ್ಲ, ಒಗದು ಹಾಕಿದ ಅರಿವಿ ಒಣಗಿದ ಅರಿವಿ ತೋರಿಸಿಟ್ಟಲ್ಲ. ನಾ ಏನ್ ಹಾಕೋಬೇಕು ಅವನ? ಏನ್ ಮಾಡ್ಬೇಕು ಹೇಳ? ಅರಿವು ಇರಂಗಿಲ್ಲ, ಒಣಗಿ ಒಂದು ಕೂಡ ಬಡ ಬಡ ತಗೊಂಡ್ ಮರ್ಚಿ ಒಳಗೆ ಕಪಾಟ್ನ ಬಡಿಬೇಕಂತಂದ ಕಟ್ಟಿಗೆ ತೋದೋದು ನಡಿ. ಒಲಿ ಏನ್ ಹಾಕ್ತಿದಿ ಈಗ? ಅನ್ನ ನಾವು ಮಾಡ್ಕೊಂಡು ಗ್ಯಾಸ್ ಮೇಲೆ ನಿಂದಿರ್ತಿದಿ. ನಿಂದು ಗೊತ್ತಲೇ ನಿಂದು ಪ್ಲಾನ್? ಮಳಿ ಬಂದ ಬೇಕಂತ ತೊಯ್ಲ್ ಅಂತ ಬಿಡ್ತಿದಿ, ಮಳಿ ತೊಯ್ಬಿಟ್ಟು ಹೇಳ್ತೀರ ನಾನು ನೋಡಿಲ್ಲ ಅಂತೇಳಿ ಗ್ಯಾಸ್ ಮ್ಯಾಗ ಅಡಿಗೆ ಮಾಡ್ಬೇಕಲ್ಲ, ಆರಾಮ್ ಹುಡುಕ್ತಿದಿ. ಒಲಿ ಮೇಲೆ ಬಗ್ಗಿ ಮಾಡ್ಬೇಕಲ್ಲ, ಅದಂಗಲ್ಲ ನೆಟ್ವರ್ಕ್ ಇಲ್ಲೇ ಗ್ಯಾಸ್ ಮೇಲೆ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತೀನಿ ಹಾಕ್ತಾನ. ಹುಲ್ಲು ಎಮ್ಮೆ ಹಾಕ ಹುಲ್ಲು ಸತಿಗೂ ಎಲ್ಲ ತೋದೋ ಒಂಚೂರು ತೆಗೆದು ಬಡಕಿನ ದಾಡ ನಿನಗ ಹೋಗಿ ಎಮ್ಮೆ ಒಳ ಕಟ್ಟಿಲ್ಲ ಅಲ್ಲ, ಮಳೆ ನಿಂತು ತೋರ್ಸಿ ಒಳಕತ್ತದ ಅದು ಎಮ್ಮೆ. ಇನ್ನ ಹಾಲಿಂದೆಲ್ಲ ಹೊತ್ತು ಉಣಿ ಕತ್ಲ ಹಾಕಂತು ಎಮ್ಮೆ ಹಿಂಡಿಲ್ಲ. ಇನ್ನ ನೀನ ಏನ್ ಬಳೆ ಮಾಡ್ತೀವೋ ನಿನ್ನ ಬಾರಲೆ ಹಡ್ಬಿಟ್ಟಿ ಕತ್ಲ ಹಾಕಂತು ಹಾಲಿಂದ ಬಾ. ಮಳಿ ಬಂತ ಹೊಸ ತಕ್ಕ ಬಾರ್ಬಿನ ಅವನ ಈ ಕೆಳಗೆ ಬಿದ್ದು ಅಷ್ಟು ಸಗಣಿ ಅಲ್ಲಿ ಎಮ್ಮಿದು ಕಟ್ಟಿ ಸಗಣಿ ಇದು ಪಗಣಿ ಎಲ್ಲ ಅಲ್ಲೇ ಐತೆ. ಎಲ್ಲ ಕಲಿ ಕುಂದಿರ್ತೈತಿ. ಮತ್ತೆ ರಜ್ಜಕ್ಕೋ ತಕಬಾ ಅವನ ಹೋಲತ್ತದ ತೋರ್ಸಿ ಹೋಲಕ್ಕ. ಅಯ್ಯೋ ಅತ್ತೀರ, ನಾನು ಒಳಗೆ ಅಡಿಗೆ ಮನೆಗಿದ್ದಲ್ರಿ, ಮಳಿ ಬಂದಿದ್ದ ಗೊತ್ತಾಗಿಲ್ರಿ ಅತ್ತೀರ. ಬಂದೆ ಈ ಸದ್ಯ ಬಂದ್ರಿ ಅತ್ತೀರ. ಅರ್ಬಿ ತಗೋತೀನ್ರಿ. ಅಯ್ಯ ಹರ್ಬಿಟ್ಟಿ ಬರೀ ಅರ್ಬಿ ತಕೊಳ್ಳೋದಲ್ಲ, ಎಮ್ಮಿ ಯಾವಾಗ ಹಿಡ್ತಿದಿ ಕತ್ಲ ಹಾಕ್ ಬಂತೀಯ. ಈಗ ಅಲ್ಲಿ ದನ್ ಹಾಕ್ಯಾಗ ಸೊಳ್ಳಿ ಹಂಗ ಕಡಿತಾವ, ಪೆಕ ಎಮ್ಮಿ ಕಾಲೆಲ್ಲ ಒದಿಯಾಕ್ ನಿಂದಿರ್ತೈತಿ. ಮತ್ತೆ ಹಾಗೆಲ್ಲ ಒದ್ದ ಚೈಗೆ ಉಳಿಸ್ಬೇಸಿತ್ತು. ಬಡ ಹೋಗು ಹಾಲು ಇಟ್ಕೊಂಬ. ಇನ್ನ ಯಾವಾಗ ಏನೋ ನೀನು ಹಳೆವಾ ನಿನ್ ಬಾಳೆವಾ ನೀನ್ ಏನ್ ಮಾಡ್ತೀಯ ಅಂತ ಗೊತ್ತಾಗೋಲ್ತಿಂದ ಬರೇ ಎಲ್ಲರ ಒಂದ್ ಕೈ ಇಟ್ಕೊಳ್ಕೊಂತೀರ, 3 ತಾಸದಾಗ ಕೈ ಇಟ್ಕೊಳ್ಕೊಂತಿರ್ತೀವಿ. ಸುತ್ತೆ ಬಳೆ ಮಾಡೋದ ಗೊತ್ತಿಲ್ಲ ನಿನಗ. ಹೋಗ್ ಬಡ